ನಮಸ್ತೆ ಎಲ್ಲರಿಗೂ. ಇದು ಬುಧವಾರದ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಬ್ಯಾಂಕಲ್ಲಿ ಮತ್ತು ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು. ಅದಕ್ಕೆ ಬೆಳಿಗ್ಗೆನೇ ಹೊರಟಿದ್ವಿ. ಮೊದಲು ಬ್ಯಾಂಕಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಪೋಸ್ಟ್ ಆಫೀಸ್ಗೆ ಹೋಗಿದ್ವಿ. ಅಲ್ಲೂ ಸ್ವಲ್ಪ ಕೆಲಸ ಇತ್ತು, ಅಲ್ಲೂ ಮುಗಿಸ್ಕೊಂಡು ಪೋಸ್ಟ್ ಆಫೀಸಲ್ಲಿ ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಮಕ್ಕಳದು ಇವಾಗ ಬೇಸಿಗೆ ರಜೆ ಕೊಟ್ಟಿದ್ದಾರಲ್ಲ, ಅದರಿಂದ ಯೂನಿಫಾರ್ಮ್ ಎಲ್ಲ ನಾನು ಆವಾಗಲೇ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ನೆಕ್ಸ್ಟು ಇವಾಗ ಸ್ಕೂಲ್ ಬ್ಯಾಗ್ಸು ಮತ್ತು ಲಂಚ್ ಬ್ಯಾಗ್ಗಳೆಲ್ಲ ಇದ್ವು ಮಕ್ಕಳದು. ಅದಕ್ಕೆ ಎಲ್ಲನೂ ನೆನೆ ಹಾಕಿದ್ರೆ ಸ್ವಲ್ಪ ತುಂಬ ಕೊಳೆ ಇತ್ತು, ನೆನೆ ಹಾಕಿದ್ರೆ ಸ್ವಲ್ಪ ಆಮೇಲೆ ಒಗಿಬೋದು ಅಂತ ಹೇಳಿ ಎಲ್ಲ ನೆನೆ ಹಾಕಿದೆ. ಆಮೇಲೆ ನನ್ನ ಮಕ್ಕಳು ಕೂತ್ಕೊಳ್ಳೋ ಚೇರಲ್ಲಿ ಪೆನ್ನಲ್ಲೆಲ್ಲ ಬರೆದು ತುಂಬ ಗಲೀಜು ಮಾಡಿದರು ಚೇರ್ನ. ಅದನ್ನು ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೆ. ನೆಕ್ಸ್ಟು ಗ್ಯಾಸ್ ಸ್ವಲ್ಪ ಗಲೀಜಾಗಿತ್ತು, ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಿದ್ದೆ. ಮಕ್ಕಳದು ಬ್ಯಾಗ್ಸು ತುಂಬ ಗಲೀಜಾಗಿರುತ್ತೆ, ಪೆನ್ಸಿಲ್ದು ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿರುತ್ತೆ, ಕೊಳೆ ಥರ ಕೂತಿರುತ್ತೆ. ಅದಕ್ಕೆ ಸ್ವಲ್ಪ ನೆನೆ ಹಾಕಿದ್ದೆ. ಆಮೇಲೆ ಸಂಜೆ ಆದಮೇಲೆ ಮೇಲ್ಗಡೆ ಹೋದರೆ ಬಿಸಿಲೆಲ್ಲ ಕಮ್ಮಿ ಇರುತ್ತೆ, ಆಮೇಲೆ ಎಲ್ಲ ಹೋಗಿ ತೊಳೆಯೋಣ ಅಂಥೇಳಿ ಬ್ಯಾಂಕಿಂದ ಬಂದ ತಕ್ಷಣವೇ ಫಸ್ಟು ಅದೇ ಕೆಲಸ ಮಾಡಿದ್ದು. ಮತ್ತು ನಾನು ಪೋಸ್ಟ್ ಆಫೀಸ್ಗೆ ಏನಕ್ಕೆ ಹೋಗಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ಅದು ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ಏನಕ್ಕೆ ಹೋಗಿದೆ ಏನು ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟು ಬೆಳಿಗ್ಗೆ ಟಿಫನ್ ಮಟ್ಟಿಗೆ ಎರಡು ಒಟ್ಟಿಗೆ ಮಾಡಿಬಿಟ್ಟು ಹೋಗಿದ್ದೆ. ಟಿಫನ್ ತಿಂದ್ಬಿಟ್ಟು ನಾವು ಹೋಗಿದ್ದು. ಅಮ್ಮನೂ ಕೆಲ್ಸಕ್ಕೆ ರಜೆ ಹಾಕಿದ್ರು. ಅಮ್ಮ, ನಾನು, ಮಕ್ಕಳು ಬೇರೆ ಮನೇಲಿ ಇರ್ತಾರಲ್ಲ, ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ. ಪೋಸ್ಟ್ ಆಫೀಸ್ಗೆಲ್ಲ ಸ್ವಲ್ಪ ಅರ್ಜೆಂಟ್ ಇತ್ತಲ್ಲ, ಎರಡು ಕಡೆನೂ ಹೋಗಬೇಕಿತ್ತು. ಅದಕ್ಕೆ ಬೆಳಿಗ್ಗೆನೇ ಹೋಗ್ಬಿಟ್ಟಿದ್ವಿ ಟಿಫನ್ ಮಾಡಿಬಿಟ್ಟು. ಮನೆ ಏನೂ ಕ್ಲೀನ್ ಮಾಡಿರಲಿಲ್ಲ. ಅಲ್ಲಿಂದ ಬಂದ ಮೇಲೆ ಎಲ್ಲ ಒಂದೊಂದಾಗಿ ಕ್ಲೀನ್ ಮಾಡ್ತಿದ್ದೆ. ದಯವಿಟ್ಟು ನನ್ನ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟು ಪಾತ್ರೆ ಎಲ್ಲ ತೊಳೆದಾಯಿತು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಎರಡು ಮಕ್ಕಳದ್ದು ಟೆಕ್ಸ್ಟ್ ಬುಕ್ಸು ಮತ್ತು ನೋಟ್ ಬುಕ್ಸ್ ಎಲ್ಲ ಇತ್ತು. ಸರಿ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ. ನೋಟ್ ಬುಕ್ಸಲ್ಲಿ ಪೇಜಸ್ ಇರೋದನ್ನು ಇಟ್ಕೊಂಡೆ, ಮಕ್ಳಿಗೇನಾದರೂ ಪ್ರಾಕ್ಟೀಸ್ ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಟೆಕ್ಸ್ಟ್ ಬುಕ್ಗಳನ್ನೆಲ್ಲ ಬೇರೆ ಮಕ್ಳಿಗೆ ಕೊಡೋಣ ಅಂದರೆ ಬೇರೆ ಮಕ್ಳಿಗೂ ಯೂಸ್ ಆಗಲ್ಲ, ಅದು ವೇಸ್ಟು. ಯಾಕಂದರೆ ಟೆಕ್ಸ್ಟ್ ಬುಕ್ಕಲ್ಲೂ ಮಕ್ಳಿಗೆ ಬರ್ಸಿರ್ತಾರೆ, ಅದರಿಂದ ವೇಸ್ಟ್ ಅದು. ಅದಕ್ಕೆ ಎಲ್ಲ ಪೇಪರ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಟೆಕ್ಸ್ಟ್ ಬುಕ್ಸು ಮತ್ತು ನೋಟ್ ಬುಕ್ಸು ಫುಲ್ ಪೇಜಸ್ ಎಲ್ಲ ಖಾಲಿಯಾಗಿರೋದೆಲ್ಲ ಸಪ್ರೇಟಾಗಿ ಇಟ್ಕೊಂಡು, ಪೇಜಸ್ ಇರೋದೆಲ್ಲ ಸಪ್ರೇಟ್ ಇಟ್ಕೊಂಡು, ಮಕ್ಳಿಗೇನಾದರೂ ಪ್ರಾಕ್ಟೀಸ್ ಮಾಡೋದಕ್ಕೆ ಏನಕ್ಕಾದ್ರೂ ಇವಾಗೆಲ್ಲ ರಜೆ ಇದೆ ಅಲ್ವಾ, 2 ಮಂತ್ಸು, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೆ.
ಅದನ್ನೆಲ್ಲ ಪೇಪರ್ಗೆ ಹಾಕೋದನ್ನೆಲ್ಲ ಒಂದು ಬ್ಯಾಗ್ಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ, ಪೇಪರ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಮನೆ ತುಂಬ ಬರೀ ಪೇಪರ್ಸ್ಗಳೇ ಇತ್ತು. ನನ್ನ ಮಕ್ಕಳು ಆಟ ಸಾಮಾನಿಗಿಂತ ಹೆಚ್ಚಾಗಿ ಪೇಪರ್ಗಳು ಯಾವಾಗ ನೋಡಿದ್ರು ಬುಕ್ ಇಟ್ಕೊಂಡು ಬರೀತಿರೋದೇ ಕೆಲಸ. ಅದು ಇದು ಏನಾದರೂ ಮಾಡ್ತಾನೇ ಇರ್ತಾರೆ. ಪೇಪರ್ ಹರಿಯೋದು, ಬರೆಯೋದು, ಏನೇನಾದರೂ ತರಲೆಗಳು ಮಾಡ್ತಾನೇ ಇರ್ತಾರೆ. ಅದರಿಂದ ನೋಡಿ ರೂಮಲ್ಲೂ ಅದೇ ಕೆಲಸ, ಮತ್ತು ಕಿಚನಲ್ಲೂ ಕೂಡ ಪೂರ್ತಿ ಬರೀ ಪೇಪರ್ಸ್ಗಳೇ ಎಲ್ಲ ಹರಿದು ಕಿಚನಲ್ಲಿ ಮೂಲೆಗೆ ಹಾಕಿದ್ರು. ಅದು ಸಣ್ಣ ಸಣ್ಣ ಪೀಸ್ಗಳೆಲ್ಲ ಮಾಡ್ತಾರೆ, ಎಸಿತಾರೆ, ಮನೆ ತುಂಬ ಎಸಿತಾರೆ. ಇನ್ನೇನು ಆಟಾಡ್ತಾರೆ ಮಕ್ಕಳು ಅಂತ ಹೇಳಿ ನಾನು ಸುಮ್ಮನಾಗ್ತೀನಿ. ಎಲ್ಲ ಪೂರ್ತಿ ಬರೀ ಮನೆ ತುಂಬ ಪೇಪರ್ಗಳೇ ಇದ್ವು. ಅದಕ್ಕೆ ಎಲ್ಲ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ದೆ. ನಮ್ಮ ಕೆಳಗಡೆ ಮನೇಲಿ ಒಂದು ಡಾಗ್ ಇದೆ ಚಿಕ್ಕದು, ಅದಕ್ಕೆ ಮಕ್ಕಳು ಕೆಳಗಡೆ ಹೋಗಿದ್ವು ಆಟಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನಾದೆ. ಇನ್ನೆಲ್ಲಿ ಹೋಗ್ತಾರೆ, ಕೆಳಗಡೆ ಹೋಗಿ ಆಡ್ತಾರಲ್ವ ಬಿಡು ಅಂದ್ಬಿಟ್ಟು ಕೆಳಗಡೆ ಮನೇಲಿ ನಾಯಿ ಜೊತೆಲಿ ಆಟಾಡ್ತಿದ್ರು. ಸರಿ ಅವ್ರು ಬರೋ ತನಕ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ತೆಗೆದು ಕ್ಲೀನ್ ಮಾಡ್ತಿದ್ದೆ. ಇದೆಲ್ಲ ನಾನು ಇವಾಗ ಕ್ಲೀನ್ ಮಾಡ್ತಿರೋದು ಇದೆಲ್ಲ ಕಸ ಎಲ್ಲ ಪೂರ್ತಿ ನನ್ನ ಮಕ್ಕಳು ಮಾಡಿರೋದೇ. ನಾನು ಅವಾಗವಾಗೆಲ್ಲ ನೀಟಾಗಿ ಇಟ್ಕೋತಾ ಇರ್ತೀನಿ. ನನಗೆ ಕಸ ಎಲ್ಲ ಕಾಲ್ಗೆ ಸಿಕ್ಕಿದ್ರೆ ನನಗೆ ಅದೊಂಥರ ಇರಿಟೇಷನ್ ಆಗುತ್ತೆ, ನಂಗೆ ಇಷ್ಟ ಆಗೋಲ್ಲ. ಮನೆ ನನಗೆ ನೀಟಾಗಿರಬೇಕು, ಅದಕ್ಕೆ ಯಾವಾಗಲೂ ನಾನು ಕ್ಲೀನಾಗೇ ಇಟ್ಕೊಂಡಿರ್ತೀನಿ. ಬಟ್ ನನ್ನ ಮಕ್ಕಳುಗಳಂತೂ ಏನೇನೋ ಬೆಂಡುಗಳು ಅದು ಇದು ನನ್ನ ಎಸ್ದು ಬಿಡೋಣ ಅಂತ ಹಾಕಿದ್ರೂ ಎಸೆಯೋದಕ್ಕೂ ಕೂಡ ಬಿಡಲ್ಲ. ಇನ್ನು ಆಟಾಡ್ತೀವಿ ಕೊಡು ಅಂತ ಇದಕ್ಕೂ ಇದು ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ಸರಿ ಬಿಡು ಆಟ ಆಡಲಿ ಸ್ವಲ್ಪ ಹೊತ್ತು ಅಂತ ನಾನು ಸುಮ್ಮನಾಗ್ತೀನಿ. ನೋಡಿದ್ರೆ ಮನೆ ತುಂಬ ಎಲ್ಲ ಅಂಡುತ್ತಾರೆ. ಸರಿ ಬಿಡು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ. ನೆಕ್ಸ್ಟು ಸಂಜೆ ಆಯ್ತಾ ಇದ್ದಂಗೆ ಸ್ವಲ್ಪ ಬಿಸಿಲು ಕಮ್ಮಿ ಆಯಿತು. ಒಳಗಡೆ ನಮ್ಮದು ಬಚ್ಚಲು ಮನೆ ಚಿಕ್ಕದಾಗಿರೋದ್ರಿಂದ ನಾವು ಬಚ್ಚಲು ಮನೇಲಿ ಒಗೆಯೋದಕ್ಕಾಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎಲ್ಲ ನೆನೆ ಹಾಕಿದ್ದೆ ಅಲ್ವಾ, ಅದಕ್ಕೆ ಎಲ್ಲ ಮೇಲ್ಗಡೆ ತೊಗೊಂಡೋಗ್ಬಿಟ್ಟು ಫಸ್ಟು ಎಲ್ಲ ಒಗ್ದಾಕ್ಬಿಡೋಣ. ಸ್ವಲ್ಪ ಲೈಟಾಗಿ ಬಿಸಿಲಿತ್ತು, ಜಾಸ್ತಿ ಬಿಸಿಲಿರಲಿಲ್ಲ. ಅದಕ್ಕೆ ಸರಿ ಅಂತ ಹೇಳಿ 3 ಲಂಚ್ ಬ್ಯಾಗು 3 ಲಂಚ್ ಬ್ಯಾಗು 2 ಸ್ಕೂಲ್ ಬ್ಯಾಗ್ ಇತ್ತು. ಸರಿ ಒಗ್ದಾಕ್ಬಿಡೋಣ ಅಂತೇಳಿ ಮೇಲೆ ತೊಗೊಂಡೋಗಿ ಎಲ್ಲ ಒಗೆದ್ಬಿಟ್ಟೆ. ಎಲ್ಲ ತೊಳೆದಾಯಿತು. ಎಲ್ಲ ತೊಳೆದಾದ್ಮೇಲೆ ಎಲ್ಲ ಒಣಗಾಕ್ತಿದೆ. ನೆಕ್ಸ್ಟು ಮಕ್ಕಳು ಕೆಳಗಡೆ ಸೈಕಲ್ ಕೊಡಮ್ಮ ಅಂತ ತುಂಬ ಇದು ಮಾಡ್ತಿದ್ರು. ಕೊಟ್ಟೆ, ಕೆಳಗಡೆ ಕೊಟ್ಬಿಟ್ಟು ನಾನು ಮೇಲ್ಗಡೆ ಬಂದು ಟೀ ಮಾಡೋಣ ಅಂತ ಹೇಳಿ ಟೀ ಮಾಡ್ತಿದ್ದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವೀಡಿಯೋಗಳನ್ನ ಫುಲ್ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.